ನಮಸ್ತೆ ಎಲ್ಲರಿಗೂ. ನಿನ್ನೆಯ ಒಂದು ಮುಂದುವರಿದ ನಿನ್ನೆ ನಾನೊಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ನಾನು ಸೌಜನ್ಯ ಒಂದು ದೇವಿಯೋ ಶಕ್ತಿಯೋ ಇದರ ಬಗ್ಗೆ ಒಂದು ಮಾತಾಡಲಿಕ್ಕೆ ಟಾಪಿಕ್ ಸ್ಟಾರ್ಟ್ ಮಾಡುವಾಗ ಆ್ಯಕ್ಚುಲಿ ನನ್ನ ವಿಡಿಯೋ ಕಟ್ಟಾಯಿತು. ಅದು ಒಂದು ಮೆಮರಿ ಕಡಿಮೆ ಆದ ಕಾರಣ. ಸೊ ಅದರ ಮುಂದುವರಿದ ಭಾಗ ಇದು. ನಾನು ಒಂದು ಭಗವದ್ಗೀತೆಯ ಒಂದು ವಿಷಯವನ್ನು ಉಲ್ಲೇಖಿಸಿದ್ದೆ. ಸೊ ಅದರ ಮುಂದುವರಿದ ಭಾಗವಾಗಿ ನಾವು ಸೌಜನ್ಯ ವಿಚಾರಕ್ಕೆ ಬಂದಾಗ, ಸೌಜನ್ಯ ವಿಚಾರ ನೀವು ಮಾತಾಡಬೇಡಿ ಅಂತ ಕೆಲವರು ಹೇಳಿದರು. ನಾನು ಮಾತಾಡಲ್ಲ ಅಂತ ಹೇಳಿಲ್ಲ, ಮಾತಾಡಿಯೇ ಮಾತಾಡ್ತೀನಿ. ಯಾಕಂದ್ರೆ ನನಗೆ ಮಾತಾಡಲೇಬೇಕು. ತುಂಬ ವಿಷಯ ಇದೆ ಅವಳ ಬಗ್ಗೆ ಹೇಳೋಕ್ಕೆ. ಸೊ ನಾನು ಮಾತಾಡ್ತೀನಿ. ಬಟ್ ನಾನು ಟೀಮ್ ರೋಡಿಗಿಂದ ಲೆಫ್ಟ್ ಆಗಿದ್ದೀನಿ. ನಾನು ಡಿ ಗ್ಯಾಂಗ್ ಜೊತೆ ಸೇರಿಲ್ಲ. ನಾನು ನ್ಯೂಟ್ರಲ್ ಆಗಿ ಮಾತಾಡ್ತೀನಿ. ನಾನು ಬಿ ಗ್ಯಾಂಗ್ ಪರನಲ್ಲ, ಡಿ ಗ್ಯಾಂಗ್ ಪರನಲ್ಲ. ಇತ್ತೀಚೆಗೆ ನಾನು ಹೇಳಿದ್ದೀನಿ ನಂದು ಎ ಗ್ಯಾಂಗ್ ಅಂತ, ಅಂದರೆ ನನ್ನದೇ ಗ್ಯಾಂಗ್ ಅಂತ. ಸೊ ಇದರಲ್ಲಿ ಯಾರಿಲ್ಲ, ನಾನೊಬ್ಬಳೇ. ಕೆಲವೊಂದು ಮಾಹಿತಿಗಳನ್ನು ನಾನು ಸ್ವತಃ ನಾನು ಯಾರ ಮಾತು ಕೇಳೋಲ್ಲ, ಎಲ್ಲರ ಮಾತು ಕೇಳ್ತೀನಿ. ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕೇಳ್ತೀನಿ. ಬಟ್ ನಾನೀಗ ಮಾತಾಡೋ ಮಾತುಗಳು ನನ್ನ ವಿಶ್ಲೇಷಣೆ. ನಾನು ಈ ಪ್ರಕರಣದಲ್ಲಿ ನಾನೇನು ನೋಡಿದೆ ಅದನ್ನು ಮಾತ್ರ ಹೇಳ್ತೀನಿ. ಎಲ್ಲರೂ ಮಾತಾಡೋದು, ಅವ್ರು ಹೇಳ್ತಾರೆ ಅವ್ರು ಮಾಡಿದಲ್ಲ, ಇವರು ಹೇಳ್ತಾರೆ ಇವರು ಮಾಡಿದಲ್ಲ. ನಾನೀಗ ನನ್ನದೇ ಒಂದು ಪಾಯಿಂಟನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೋದು, 2023 ಸೆಪ್ಟೆಂಬರ್ 5 ಇದು ನಾನು ಸೌಜನ್ಯ ಪ್ರಕರಣ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ದಿವಸ. ಅದು ನನ್ನ ಹಿಂದಿನ ವೀಡಿಯೋಗಳಲ್ಲಿ ನೋಡಿ, ಆ ಸ್ಟೋರಿಯನ್ನು ನಾನು ರಿಪೀಟ್ ಮಾಡಲ್ಲ. ಸೊ ನನಗೆ ಒಂದೇ ಒಂದು ವಿಷಯ ಆಗಿದ್ದು, ಇಷ್ಟೆಲ್ಲ ಆದ್ರೂ ನನಗೆ ಸೌಜನ್ಯನ ಮನೆಗೆ ಯಾಕೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಸಲ ನಾನು ಹೇಳಿದೆ. ನನ್ನ ಮನೆ ಫ್ರೆಂಡ್ ಸೌಮ್ಯ ಹೇಳಿದ್ರು ಹೋಗಿ ಬರೋಣ, ರಾಮ್ಜಿ ಅಂದರು ಹೋಗಿ ಬರೋಣಕ್ಕ. ನನಗೆ ಆಗ್ತಿಲ್ಲ ಅಂತ ಹೇಳಿದೆ. ಹೊರಡೋಕ್ಕೆ ಆಗ್ತಾಯಿಲ್ಲ. ಏನಾದರೂ ಒಂದು ಅಡ್ಡಿಗಳು ಮನಸ್ಸಿಂದ ಬರ್ತಾ ಇಲ್ಲ. ಸೌಜನ್ಯನ ಮನೆಗೆ ಅಂತಲ್ಲ, ಗುರುವಾಯೂರು ಟೆಂಪಲ್ಗೆ ಆಗ್ತಿಲ್ಲ, ನನಗೆ ಮಂತ್ರಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಇದೆರಡು ರೀಸನ್ ಮತ್ತೆ ಹೇಳ್ತೀನಿ ನಾನು ಯಾಕೆ ಅಂತ ಮತ್ತೆ ಗೊತ್ತಾಯಿತು. ಸೊ ಇದೇ ಟೈಮಲ್ಲಿ ನನಗೆ ಪ್ರಶಾಂತ್ ಅವರನ್ನು ಕಾಂಟ್ಯಾಕ್ಟ್ ಆಗೋ ತುಂಬ ಜನ ಹೇಳಿದ ಪ್ರಕಾರ ಪ್ರಶಾಂತ್ಗೆ ಹೇಳಿದೆ, ಪ್ರಶಾಂತ್ ನನಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಸರ್, ಆಗುತ್ತೆ ನೀವು ಸೌಜನ್ಯನಲ್ಲಿ ಮಾತಾಡಿ ಅಂದರು. ಅವರ ಆಗಲೇ ಒಂದು ಆತ್ಮಗಳ ಬಗ್ಗೆ ತುಂಬ ನಾವು ಡಿಸ್ಕಷನ್ ಮಾಡಿ ಆಗಿತ್ತು. ನಾನು ಹೇಳಿದ್ದೆ ಪ್ರಶಾಂತ್ ಅವರೇ ನನಗೆ ನನ್ನ ಅಪ್ಪನಲ್ಲಿ ತುಂಬ ಮಾತಾಡಲಿಕ್ಕೆ ಆಗುತ್ತೆ ನನಗೆ. ಅವ್ರು ಯಾವತ್ತು ಈಗ ನನ್ನ ಹಿಂದೆನೇ ಇದ್ದಾರೆ, ಅವರು ಫೋಟೋದಲ್ಲಿ ನೋಡಿರ್ಬೋದು. ಅವರಿಗೊಂದು ದಿನ ನನ್ನ ಅಪ್ಪ ಅಮ್ಮನಿಗೆ ಒಂದು ಬೆಳ್ಳಿಯ ದೀಪದ ಅಕ್ಕ ಕೊಟ್ಟಿದ್ದು. ಅದನ್ನು ನಾನು ಅವಳು ಹೇಳಿದ್ಲು ತುಪ್ಪದ ದೀಪ ಮಾತ್ರ ಹಚ್ಚಬೇಕು, ಅದರಲ್ಲಿ ತುಪ್ಪ ಮಾತ್ರ ಹಾಕಬೇಕು, ಎಣ್ಣೆ ಹಾಕಬಾರ್ದು ಅಂತ. ದೇವರಿಗೆ ಹಚ್ಚೋದ್ರು. ನಾನು ನೋಡಿದ ದೇವರು ನನ್ನ ಅಪ್ಪ ಅಮ್ಮ. ಸೊ ದಿನ ಬೆಳಿಗ್ಗೆ ನಾನು ಎದ್ದು ಸ್ನಾನ ಮಾಡಿ ಅಪ್ಪ ಅಮ್ಮನಿಗೆ ತುಪ್ಪದ ದೀಪ ಹಚ್ಚಿನೇ ನನ್ನ ಕೆಲಸ ಸ್ಟಾರ್ಟ್ ಮಾಡೋದು. ದೇವರ ಕೋಣೆ ಅಂತ ನನ್ನ ಮನೇಲಿ ಸೆಪ್ರೇಟ್ ಇಲ್ಲ, ಇಲ್ಲಿ ಸಿಟಿಗಳಲ್ಲಿ. ಸೊ ನಾನು ದೇವರನ್ನೆಲ್ಲ ಶೋಕೇಸಲ್ಲಿ ಇಟ್ಟಿದ್ದೀನಿ. ಸೊ ನಾನು ನಂಬೋ ದೇವರು ನನ್ನ ಅಪ್ಪ ಅಮ್ಮ, ನನಗೆ ಬದುಕು ಕೊಟ್ಟ ದೇವರು. ಬದುಕಿಗೆ ಸದಾ ಸ್ಫೂರ್ತಿ ಅಪ್ಪ, ಮಮತೆಯ ಮಾತೆ ಅಮ್ಮ ಅಂತ ಯಾವತ್ತೂ ಹೇಳ್ತೀನಿ ನಾನು. ಸೊ ಅಮ್ಮ ಎಲ್ಲರನ್ನೂ ಪ್ರೀತಿಸಲಿಕ್ಕೆ ಕಲಿಸಿದ್ಲು. ಅಪ್ಪ ತುಂಬ ಧೈರ್ಯ ತುಂಬಿದ್ರು. ನನಗೆ ತುಂಬ ಜನ ಕೇಳ್ತಾರೆ ನಿಮಗೆ ಎಷ್ಟು ಧೈರ್ಯ, ನನ್ನ ಅಕ್ಕನೇ ಕೇಳ್ತಾರೆ ನಿಮಗೆ ಎಷ್ಟು ಧೈರ್ಯ ಮಾರೈತಿ ಅಂತ. ನನ್ನ ಅಪ್ಪ ನನ್ನನ್ನು ಆ ಥರ ಬೆಳೆಸಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನು ಸೌಜನ್ಯ ವಿಚಾರಕ್ಕೆ ಬರ್ತೀನಿ. ಇದೇ ಪ್ರಶಾಂತ್ ಅವರಲ್ಲಿ ಮಾತಾಡೋಕೆ ಹೇಳಿದ್ರು, ನೀವು ಮಾತಾಡಿ ಸೌಜನ್ಯನ ಹತ್ರ. ದಿನ ಅವಳೊಂದು ಸಣ್ಣ ಫೋಟೋ ಇದೆ ನನ್ನಲ್ಲಿ. ಫೋಟೋ ಅಂದರೆ ಸ್ಟಿಕ್ಕರ್ ಇದೆ, ಜಸ್ಟಿಸ್ ಫಾರ್ ಸೌಜನ್ಯ. ಸೊ ಅವಳಲ್ಲಿ ನಾನು ನನ್ನ ಕೆಳಗಿನ ಮನೆ, ಈಗ ಮೇಲಿನ ಮನೆಗೆ ಬಂದೆ, ಬರುವಾಗ ನಾನು ಅವಳನ್ನು ಕರ್ಕೊಂಬಂದಿದ್ದೀನಿ. ಸೊ ಅಲ್ಲಿ ನಾನೊಂದು ವೀಡಿಯೋ ಮಾಡಿದ್ದೆ, ಲಾಸ್ಟ್ ವೀಡಿಯೋ ಅಂತ. ತುಂಬ ನನ್ನ ಲೈಫಲ್ಲಿ ಯಾರಿಗೂ ನಾನು ಎಷ್ಟೇ ಕಷ್ಟ ಬಂದರೂ ನಾನು ಅಳುವಳಲ್ಲ. ಬೇರೆಯವ್ರನ್ನ ಅಳಿಸಿದ್ದೀನಿ ಬಿಟ್ಟರೆ ಬೈದಿದ್ದೀನಿ. ಸಿಟ್ಟು ಬಂದಾಗ ನನಗೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂದಾಗ, ಕೆಲವರು ಬೇಜಾರಾದಾಗ ಕೆಲವರು ಹತ್ತು ಬಿಡ್ತಾರೆ. ನನಗೆ ಸಿಟ್ಟು ಬರುತ್ತದು. ಸಿಟ್ಟು ಬಂದು ಸಿಕ್ಕಾಬಟ್ಟೆ ಬೈತೀನಿ, ಮತ್ತು ನಾನು ಕೂಲ್ ಆಗ್ತೀನಿ, ಆರಾಮದಲ್ಲಿರ್ತೀನಿ. ಸೊ ಇದು ನನ್ನ ಕ್ಯಾರೆಕ್ಟ್ರು. ಬಟ್ ಈ ಸೌಜನ್ಯ ವಿಚಾರದಲ್ಲಿ ಪ್ರತಿಯೊಂದು ಕ್ಷಣವೂ ನಾನು ಹತ್ತಿದ್ದೀನಿ. ಅವಳಿಗೆ ನ್ಯಾಯ ಸಿಗದಿರುವಾಗ, ಅವಳು ಸ್ಟೋರಿಯನ್ನು ಅವ್ರು ಎಕ್ಸ್ಪ್ಲೇನ್ ಮಾಡುವಾಗ ತುಂಬ ಹತ್ಬಿಟ್ಟಿದ್ದೀನಿ. ಮತ್ತು ನಾನು ಅವಳಲ್ಲೇ ಹೇಳಿದೆ, ನನಗೆ ಯಾಕಿಷ್ಟು ತೊಂದರೆ ಕೊಡ್ತಾ ಇದೆಯಾ, ಯಾಕಂದರೆ ತುಂಬ ಕೇಸುಗಳಾಯಿತು, ನಾನು ಏನೂ ಡೀಲ್ ಆಗಿಲ್ಲ, ನಾನು ಯಾರಿಂದ ದುಡ್ಡು ತೊಗೊಂಡು ಬಂದಿದ್ದಲ್ಲ, ನಿನ್ನ ವಿಚಾರ ಮಾತಾಡಿದ್ದಕ್ಕೆ ಯಾಕೆ ಹೀಗೆ ತೊಂದರೆ ಕೊಡ್ತೀಯ, ನನ್ನನ್ನು ಬಿಟ್ಟು ಈ ವಿಷಯದಿಂದ. ಸೊ ಜನವರಿ 10 ನನ್ನ ಪ್ರಕಾರ, ಅಲ್ಲ ಡಿಸೆಂಬರ್ 10 ಜನವರಿ 10 ಸರಿ. ಸೊ ಜನವರಿ 10ಕ್ಕೆ ನಮ್ಮದೊಂದು ಕೇಸ್ ಇತ್ತು ಮೂಡುಬಿದ್ರೆಯಲ್ಲಿ. ನಂದು ಮತ್ತು ಅಂಬಿಕಾ ಮೇಡಮ್ ಮೇಲೆ ಜಿತೇಂದ್ರ ಜೈನ್ ಅನ್ನೋನು ಕೇಸ್ ಹಾಕಿದ್ದು. ಅದಕ್ಕೊಂದು ಬೇಲ್ ಆಗಬೇಕಿತ್ತು. ಸೊ ಅನೀಶ್ ಅವರು ಜಾಮೀನು ನಿಲ್ತೀನಿ ಅಂದರು. ಈ ವಿಚಾರಕ್ಕಾಗಿ ಅನೀಶ್ ಅವ್ರದ್ದು ಪ್ರಾಪರ್ಟಿ ಬೆಳ್ತಂಗಡಿಯಲ್ಲಿತ್ತು, ಅದರ RTC ಸಿರಾಜುದ್ದೀನ್ ಅವರು ಆಲ್ರೆಡಿ ತೆಗೆದಿಟ್ಟಿದ್ರು. ಸೊ ನಾನು ಬೆಂಗಳೂರಿಂದ ಮೂಡುಬಿದ್ರೆಗೆ ಹೋಗೋಳು, ಧರ್ಮಸ್ಥಳ ದಾರಿಯಾಗಿ ಹೋಗುವಾಗ ನನಗೆ ಸೌಜನ್ಯನ ರಿಲೇಷನ್ ಒಬ್ಬರು ಅತ್ತೆ ನಾನು ಸ್ಟ್ಯಾಟಸ್ ಹಾಕಿದ್ದೆ, ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಕ್ಕ, ಅಲ್ಲಿ ಹೋಗಬೇಡಿ, ತುಂಬ ತೊಂದರೆ ಆಗ್ತಿದೆ, ನೀವು ಮನೆಗೆ ಬನ್ನಿ ಅಂದರು. ಇಮಿಡಿಯೇಟ್ ಕುಸುಮಕ್ಕನಿಗೆ ಕಾಲ್ ಮಾಡಿದಾಗ ಕುಸುಮಕ್ಕ ಅಂದರು ಮನೆಗೆ ಬನ್ನಿ ಅಂತ. ಸೊ ಅದು ನಾನು ಫಸ್ಟು ಸೌಜನ್ಯನ ಮನೆಗೆ ಹೋಗಿದ್ದು ಜನವರಿ 10ಕ್ಕೆ. ಸೊ ಸೌಜನ್ಯನ ಮನೆ ತಮ್ಮ ಬಂದ ಕರ್ಕೊಂಡು ಹೋದ. ನನಗೆ ಕುಸುಮಕ್ಕನವರು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ಫಸ್ಟ್ ಟೈಮ್ ಹೋಗೋದಲ್ವ, ಇಷ್ಟು ವರ್ಷದಿಂದ ಆಗಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ಕುಸುಮಕ್ಕನವರು ಅವ್ರ ಕೆಲಸಕ್ಕೆ ಹೋದರು. ನಾನು ಹೇಳಿದೆ ಸ್ನಾನ ಮಾಡಿ ಆದಮೇಲೆ ಸೀದಾ ನಾನು
ಸೌಜನ್ಯ ಮೂರ್ತಿ ಹತ್ರ ಹೋದೆ, ಇದೇ ಮೂರ್ತಿ ಹತ್ರ. ಯಾಕಂದ್ರೆ ನಾನು ಫೋಟೋದಲ್ಲಿ ಮಾತ್ರ ನೋಡಿರೋದು. ಹೋಗಿ ನಾನು ಕೈ ಮುಗಿಲಿಲ್ಲ, ನಾನು ದೀಪನೂ ಹೊತ್ತಿಸಲಿಲ್ಲ. ಅಲ್ಲಿ ಕೇಪುಳ ಹೂ ಇತ್ತು, ಆ ಗುಡ್ಡೆಯಲ್ಲಿ ಕೇಪುಳ ಹೂ ತಗೊಂಡೋಗಿ ನಂಗೆ ಗೊತ್ತು, ಅಲ್ಲಿ ಇಟ್ಟೆ. ನಾನು ಅವಳಿಗೆ ಹೇಳಿದೆ, ನೋಡು ನಾನೇನು ಮಾಡಿದ್ದೀನಿ ನನಗೆ ಗೊತ್ತು. ಅವಳೊಂದು ಆತ್ಮದ ಜೊತೆ ಮಾತಾಡಿದೆ ನಾನು. ನೀನು ಇಲ್ಲಿ ಇದ್ದೀಯ ಅಂತಾದರೆ, ನಿನ್ನ ಆತ್ಮ ಇಲ್ಲಿದೆ ಅಂತಾದರೆ ನೀನು ನನ್ನನ್ನು ಸೇವ್ ಮಾಡಲೇಬೇಕು. ಒಂದು ನಾನು ನಿನ್ನ ಪರವಾಗಿ ನಿಲ್ಲಬೇಕು, ಇಲ್ಲಾಂದರೆ ನೀನು ನನ್ನನ್ನು ಈ ಹೋರಾಟದಿಂದ ಹೊರಗೆ ತರಬೇಕು. ನನಗೆ ಆಗ್ತಾ ಇಲ್ಲ, ನನಗೆ ತುಂಬ ಪ್ರಾಬ್ಲಮ್ಸ್ ಆಗಿದೆ, ಫೈನಾನ್ಷಿಯಲಿ, ಮೆಂಟಲಿ, ಫಿಸಿಕಲಿ ಫುಲ್ ಹೆಲ್ತ್ ಅಪ್ಸೆಟ್ ಆಗಿದೆ. ನನಗೆ ನಿದ್ದೆ ಬರ್ತಾ ಇಲ್ಲ, ತುಂಬ ಸಮಸ್ಯೆ ಆಗಿದೆ, ಕೇಸ್ಗಳನ್ನು ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ, ಆರ್ಥಿಕವಾಗಿ ತುಂಬ ತೊಂದರೆ ಆಯಿತು. ಯಾಕಂದ್ರೆ ತುಂಬ ಖರ್ಚು ಮಾಡಿದ್ದೀನಿ ನಾನು ಈ ಕೇಸ್ ವಿಚಾರದಲ್ಲಿ. ನನಗೆ ಯಾರ್ದು ಸಹಾಯ ಸಿಗ್ತಾಯಿಲ್ಲ, ನನ್ನನ್ನು ನೀನು ಬಿಟ್ಟು ಬಿಡು ಮಾರೈತಿ, ನನಗೆ ಆಗಲ್ಲ, ಇನ್ನೊಂದು ಕೇಸ್ಗಳಿಂದ ಹೊರಗೆ ಬರ್ತೀನಿ, ಇಷ್ಟೊಂದು ವಿಚಾರ ನೀನು ಮಾಡು ಅಂತೇಳಿ ನಾನು ಅವಳಿಗೆ ಹೇಳಿದೆ. ಕೈ ಮುಗಿಲಿಲ್ಲ, ನಾನು ಅಡ್ಡ ಬೀಳಲಿಲ್ಲ, ನಾನು ದೀಪ ಹೊತ್ತಿಸಲಿಲ್ಲ, ಏನಿಲ್ಲ. ಕೇಪಳ ಹೂವನ್ನಲ್ಲಿಟ್ಟು ಅವಳ ಜೊತೆ ಪ್ರಾರ್ಥನೆ ಮಾಡಿಕೊಂಡೆ. ಅದೇ ಟೈಮಲ್ಲಿ ನಾನು ಪ್ರಶಾಂತ್ಗೆ ಕಾಲ್ ಮಾಡಿದೆ. ಪ್ರಶಾಂತ್, ನೀವು ಹೇಳಿದ ಪ್ರಕಾರ ನಾನು ಸೌಜನ್ಯನ ಮನೆಗೆ ಬಂದೆ ಅಂತ. ದ್ಯಾಟ್ ಈಸ್ ಪ್ರಶಾಂತ್ ಅಂತ ಹೇಳಿದ್ರು. ಯಾಕೆ ಬಂದ್ವಿ? ಪ್ರಶಾಂತ್ ಕರ್ಕೊಂಡ್ಬಂದರು ಅಂತ ಹೇಳಿದರು. ಅದು ಬಿಡಿ, ಏನದು, ನನಗೆ ಆ ವ್ಯಕ್ತಿ ಬಗ್ಗೆ ಹೆಚ್ಚು ಮಾತಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಈ ಒಂದು ವ್ಯಕ್ತಿ ನನಗೆ ಸೌಜನ್ಯನ ಮೂರ್ತಿ ಹತ್ರ ಹೋಗಲಿಕ್ಕೆ ಕಾರಣ. ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಂದರೆ ನಾನು ರಿವರ್ಸ್ ಹೊಡೆದಿದ್ದು ನಾನೇನು ಹೊಡಿಲಿಲ್ಲ, ಅವಳು ನನಗೆ ಎಲ್ಲ ಸತ್ಯ ದರ್ಶನ ಮಾಡಿದ್ಲು ಅಂತ ಅನಿಸಿದೆ. ಮತ್ತು ಹಿಂದೆ ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಇವರು ಈ ಗಾಣಿಗ್ಯಾನ್ ಟೀಮ್ ಬಂದು ಇಲ್ಲಿ ಕೇರಳದ ಮಂತ್ರವಾದಿಗಳನ್ನು ಕರೆಸಿ ಏನೋ ಪ್ರಶ್ನೆ ಇಟ್ಟು ನೋಡೋದು. ಅದೇ ವಿಷಯವನ್ನು ನಾನು ಇದೇ ಸೌಜನ್ಯನ ಸಂಬಂಧಿಗಳಾದ ತುಕಾರಾಮಗೌಡ ಅವರ ಹೆಂಡತಿಗೆ ಹೇಳಿದ್ದೀನಿ. ಅಲ್ಲಿ ಪ್ರಶ್ನೆ ಇಡುವ ಅಗತ್ಯ ಇಲ್ಲ, ಅವಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ, ಅವಳ ಅಲ್ಲಿ ನೆಲೆಸುವವಳೇ ಅಲ್ಲ. ಇದೆಲ್ಲ ನಾನು ಕೆಲವು ವಿಚಾರದ ಹೇಳಿದ್ದು, ನೀವು ಹೇಳಿದ್ದು ಸತ್ಯ ಅಂತ ಹೇಳಿದರು. ಇವನ್ ಪ್ರಶಾಂತ್ ಅವರು ಹೇಳಿದರು, ಅದನ್ನೇ ನಿಮ್ಮ ಪುರೋಹಿತರು ಕೂಡ ಹೇಳಿದರು. ಯಾಕೆ ಅಲ್ಲಿ ಪ್ರಶ್ನೆ ಹಿಡಿದು, ಯಾಕೆ ದುರ್ಗಾ ಹೋಮ ಮಾಡಿಸಿ, ಪ್ರಾಬ್ಲಮ್ ಇಲ್ಲ, ದುರ್ಗಾಷ್ಟಮಿ ದುರ್ಗೆ ಹೋಮ ಎಲ್ಲ ಮಾಡಿಸಿ, ಅವಳಿಗೆ ಪೀಠ ಕಟ್ಟಿದ್ದು, ಅಲ್ಲಿ ದೇವಸ್ಥಾನ ಅದೆಲ್ಲ ಅಲ್ಲ, ಅವಳಿಗೆ ಬೇಡ, ಅವಳ ಆಡಂಬರ ವಹಿಸೋ ವ್ಯಕ್ತಿ ಅಲ್ಲ, ಅವಳಲ್ಲಿ ನಿಲ್ಲಲ್ಲ. ಅವಳು ನಿಂತರೂ ಯಾವುದಾದ್ರೂ ಒಂದು ಸಾತ್ವಿಕ ಜಾಗ, ಅಂದರೆ ಕೊಲ್ಲೂರು ಅನಿಸ್ತದೆ. ಯಾರೊಬ್ಬರು ಹೇಳಿದರು, ಅವ್ರು ಕೊಲ್ಲೂರಿನ ದೇವರಿಗೆ ಇದಾಗಿ ಬಂದು ನಂಗೆ ಅಲ್ಲಿ ನೆಲೆಬೇಕು ಅಂತ ಕೇಳಿದಾಳೆ ಅಂತ. ಅದೇನು ನನಗೆ ಗೊತ್ತಿಲ್ಲ, ತುಂಬ ನಾನು ಡೀಟೇಲ್ಸ್ ಮಾತಾಡಲ್ಲ ಅದರ ಬಗ್ಗೆ, ಯಾಕಂದರೆ ಇನ್ನೂ ನನಗೆ ಏನೋ ದಾಖಲೆ ಇಲ್ಲದ ಕಾರಣ ಮಾತಾಡಲಿಕ್ಕಾಗಲ್ಲ. ಸೊ ಫೆಬ್ರವರಿ 6ಕ್ಕೆ ನಾನು ಮಡಾಯಿಕಾವ್ ಕ್ಷೇತ್ರಕ್ಕೆ ಹೋದೆ. ನಮ್ಮ ಅಣ್ಣ ಹೇಳಿದ ಪ್ರಕಾರ ಅಲ್ಲಿ ನಾನು ಪುನಃ ದೇವಿಯಲ್ಲಿ ಪ್ರಾರ್ಥಿಸಿದೆ, ನನಗೆ ಯಾವ ಸೌಜನ್ಯ, ಯಾವ ಪ್ರೇತಗಳು ನನ್ನ ಮೈ ಮೇಲೆ ಬರಬಾರ್ದು, ನನಗೆ ರಕ್ಷಣೆ ಕೊಡು ಅಂತ. ಆ್ಯಕ್ಚುಲಿ ಅಲ್ಲಿ ರಕ್ಷೆ ಕೊಡ್ತಿದ್ರು ಅವರು, ಬಟ್ ನಾನು ಹೇಳಿದೆ ನನಗೆ ರಕ್ಷೆ ಆಗಲ್ಲ, ನಾನು ತುಂಬ ಸಲ ರಕ್ಷೆ ಎಲ್ಲ ಕಟ್ಕೊಂಡು ಬಂದಿದ್ದೀನಿ, ನನ್ನ ಮೈಯಲ್ಲಿ ಅದು ನಿಲ್ಲಲ್ಲ ಅಂತ. ಯಾಕಂದರೆ ಇನ್ನೊಬ್ಬರು ಅರ್ಚಕರು ಹೇಳಿದವರು, ನಂದಿಕೂರಿನ ಮಧುರಾಯ ಭಟ್ ಅಂತ. ಸೊ ನಮ್ಮ ಮನೆಯಲ್ಲಿ ಹೆಚ್ಚಾಗಿ ನಾನು ಒಬ್ಬಳೇ ಓಡಾಡ್ತೀನಲ್ಲ, ಸೊ ನನ್ನ ಗಂಡ ಒಬ್ಬರು ಒಮ್ಮೆ ಅಲ್ಲಿ ಹೋಗಿ ಕೇಳಿದರು, ಅವಳಿಗೆ ಒಂದು ರಕ್ಷೆ ಕೊಡಿ ಅಂತ, ಒಂದು ಹಸಿ ತೆಂಗಿನಕಾಯಿ ತೊಗೊಂಬನ್ನಿ ಅಂತ ಹೇಳಿದರು. ನೆಕ್ಸ್ಟ್ ನನ್ನನ್ನು ಕಳಿಸಿದ್ರು ಅವರು, ತೆಂಗಿನಕಾಯಿ ತೊಗೊಂಡು ಹೋಗು ಅಂತ. ನಾನು ಹೋಗುವಾಗ ನಿಮಗೆ ರಕ್ಷೆ ಬೇಡ, ನಿಮಗೆ ಸ್ವಯಂ ರಕ್ಷೆ ಇದೆ ಅಂತ. ಯಾವ ರಕ್ಷೆ, ಯಾವ ದೇವಸ್ಥಾನದ ನೂಲು ಏನು ಕಟ್ಟಿದ್ರು ನನ್ನ ಮೈಯಲ್ಲಿ ನಿಲ್ಲಲ್ಲ, ಅದು ಬಿದ್ದು ಹೋಗುತ್ತೆ. ಸೊ ಸ್ವಯಂ ರಕ್ಷೆ ಇದೆ, ನಿಮಗೆ ದೇವಿದು ರಕ್ಷೆ ಇದೆ, ಬೇಡ ಅಂತ. ಮಡಾಯಿಕಾವ್ ಕ್ಷೇತ್ರದಲ್ಲಿ ಹೇಳಿದೆ, ನನಗೆ ರಕ್ಷೆ ಕೊಡಿ ಅಂತ. ಬೇಡ ಮೇಡಮ್, ನಿಮಗೆ ರಕ್ಷೆ ಬೇಡ, ನಿಮಗೆ ಸ್ವಯಂ ರಕ್ಷೆ ಇದೆ ಅಂತ ಹೇಳಿದರು ದೇವಿದು. ಸೊ ಇಲ್ಲಿವರೆಗೆ ನನ್ನನ್ನು ಕಾಪಾಡಿಕೊಂಡು ಬಂದಿದ್ದು ಒಂದು ದೇವಿಯ ಶಕ್ತಿ ಅಂತ ನನಗೆ ಗೊತ್ತಾಯಿತು. ಇಲ್ಲಿ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಕೇಳಿದೆ, ನನಗೆ ರಕ್ಷೆ ಬೇಡ, ನಿಮಗೆ ರಕ್ಷಣೆ ಇದೆ ದೇವಿದು ಅಂತ ಹೇಳಿದರು. ಸೊ ತುಂಬ ಜನರಲ್ಲಿ ಕೇಳುವಾಗ ರಕ್ಷೆಯ ಅಗತ್ಯ ಇಲ್ಲ, ಸ್ವಯಂ ರಕ್ಷೆ ಇದೆ ನಿಮಗೆ ಅಂತ ಹೇಳಿದರು. ಈ ಒಂದು ದೇವಿಯ ಶಕ್ತಿಯೇ ನನಗೆ ಕಾಪಾಡಿತು. ಆ ಮಡಾಯಿಕಾವ್ ಕ್ಷೇತ್ರಕ್ಕೆ ಬಂದಮೇಲೆ ನನಗೆ ಎಲ್ಲರೂ ಉಲ್ಟ ಹೊಡೆದ್ರು. ಉಲ್ಟಂದ್ರೆ ನಾನು ದೇವಿಗೆ ಎಷ್ಟೇ ಹೇಳಿರೋದು, ನನ್ನನ್ನು ನೀನು ರಕ್ಷಿಸು, ನನ್ನ ಹಿಂದೆ ಯಾರು ಮಾತಾಡಿದಾರೋ, ಯಾರು ಒಳ್ಳೆಯವರು ಅವರನ್ನು ನೀನು ಇದು ಮಾಡಿಸು, ಯಾರು ಕೆಟ್ಟವರು ಅವರನ್ನು ನನ್ನಿಂದ ದೂರ ಸರಿಸು. ಇದಿಷ್ಟು ಪ್ರಕರಣಗಳು. ಆಮೇಲೆ ಅದೆಲ್ಲ ನೀವು ಯೂಟ್ಯೂಬಲ್ಲಿ ನೋಡಿದಿರಿ. ಇದು ಯಾರು ಮಾಡಿದಲ್ಲ. ಇನ್ನು ಸೌಜನ್ಯ ವಿಚಾರ ಬರ್ತೀನಿ. ಅವಳು ದೇವಿ ಅಲ್ಲ. ನಾನು ಅಲ್ಲಿಂದಲೇ ಮಡಾಯಿಕಾವ್ ಕ್ಷೇತ್ರದಿಂದ ನನ್ನ ಅಣ್ಣನಿಗೆ ಫೋನ್ ಮಾಡಿದೆ. ಅದರ ಮೊದಲು ಅವರು ಏನು ಹೇಳಿದ್ರು ನಾನು ಕೇಳ್ತಿರ್ಲಿಲ್ಲ. ಅಣ್ಣ, ಇದು ಸೌಜನ್ಯನ ವಿಚಾರದಲ್ಲಿ ನೀವು ಮಾತಾಡಿ, ಬಟ್ ನೀವು ಆ ತಿಮ್ರೋಡಿ ಟೀಮಿಗೆ ಸೇರಬೇಡಿ, ನೀವು ಮಾತಾಡಿ. ಸೌಜನ್ಯ ವಿಚಾರ ನೀವು ಮಾತಾಡಲೇಬೇಕು, ನಿಮ್ಮ ಬಾಯಿಂದ ತುಂಬ ಸತ್ಯಗಳು ಬರಲಿಕ್ಕಿದೆ, ಮಾತಾಡಲೇಬೇಕು. ಸೌಜನ್ಯ ದೇವಿಯ ಇಲ್ಲ, ಅವಳೊಬ್ಬಳು ಪ್ರೇತ. ಅವಳಿಗೆ ಗೊತ್ತಿಲ್ಲ, ಪ್ರೇತಾತ್ಮ ಅದು ಅವಳಿಗೆ. ನಿಮ್ಗೆ ಗೊತ್ತಿರ್ಬೋದು, ಸತ್ತ ಮೇಲೆ ನಾವು ಎಷ್ಟು ಸಂಸ್ಕಾರಗಳು ಮಾಡ್ತೀವಿ ಒಂದು ಆತ್ಮಕ್ಕೆ ಅಂತ. ಅದೇನು ಅಲ್ಲಿ ಆಗಿರಲಿಲ್ಲ. ಪ್ರಸನ್ನಕ್ಕನು ಹೇಳಿದ್ರು, ಅದು ಆಗಿರಲಿಲ್ಲ. ಸೌಜನ್ಯ ಮನೆಯವರು ಏನಂತಾರಂದರೆ, ನ್ಯಾಯ ಸಿಕ್ಕಿದ ಮೇಲೆ ಮಾಡಿಸ್ತೀನಿ ಅಂತ. ಅವಳು ಬಟ್ ಅವರ ಮನೆಯವರಿಗೆ ಯಾರಿಗೂ ಸಮಸ್ಯೆ ಕೊಡ್ತಾಯಿಲ್ಲ, ನಮಗೆಲ್ಲ ತುಂಬ. ನನಗೆ ಮೊನ್ನೆನೇ ಹೇಳಿದ್ರು ಒಬ್ಬರು, ನಿಮಗೆ ಪ್ರೇತ ಬಾಧೆ ಇದೆ ಅಂತ. ಸೊ ಈಗ ನನಗೆ ಯಾವ ಪ್ರೇತಗಳು ಬರಲ್ಲ, ನಾನು ಪ್ರೇತಗಳನ್ನೆಲ್ಲ ದೂರ ಮಾಡಿದ್ದೀನಿ. ಸೊ ಅವರು ಹೇಳಿದರು, ಅಣ್ಣ ಹೇಳಿದರು, ನೀವು ಇಲ್ಲ, ಸೌಜನ್ಯನ ಆತ್ಮಕ್ಕೆ ಶಾಂತಿ ಸಿಗಲಿಲ್ಲ ಅಂತ, ನೀವು ಅದು ಮೋಕ್ಷ ಅದು ಮಾಡಿಸ್ಬೇಕು. ನಾನು ಸುಜಾತ ಭಟ್ ಅವ್ರಿಗೆ ಹೇಳಿದೆ, ಇಲ್ಲ ಮಾಡಬೇಕದು, ಉಪ್ಪಿನಂಗಡಿಗನೋ ಅಲ್ಲಿ ನಿಮಗೆ ಗೋಕರ್ಣನೋ ಗಯಾ ಎಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರಕ್ಕೆ ಹೋಗಿ ಅವಳಿಗೊಂದು ಆತ್ಮಕ್ಕೆ ಶಾಂತಿ ಕೊಡಬೇಕು.
ಮತ್ತು ಅಪ್ಪ ಅಮ್ಮ ನಮಸ್ಕಾರ ಮಾಡೋದು ಅವಳಿಗೆ ಇಷ್ಟ ಇಲ್ಲ, ಪ್ರಚಾರ ಮಾಡೋದು ಅವಳು ಇಷ್ಟ ಇಲ್ಲ. ಅವಳು ತುಂಬ ತುಂಬ ಸಿಂಪಲ್ ಹುಡುಗಿ. ನಾನಲ್ಲಿ ಮಾತಾಡಿದಾಗ ಕೆಲವರಲ್ಲಿ ಕೇಳಿದಾಗ ಈ ಡಿ ಗ್ಯಾಂಗ್ ಅಂತ ಕೇಳುವಾಗ ಆ ಮನೆಯಲ್ಲಿ ಆ ಕುಟುಂಬದಲ್ಲಿ ಅತ್ಯಂತ ಒಳ್ಳೆ ಹುಡುಗಿ ಅಂದರೆ ಸೌಜನ್ಯ ಮಾತ್ರ. ಸೊ ಅವಳು ಯಾಕೆ ಹೋದ್ಲೋ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಟಾರ್ಗೆಟ್ ಮಾಡಿದ್ದು ವರ್ಷ ಎಂಬ ಹೆಣ್ಣು ಮಗಳನ್ನು, ಬ್ರಾಹ್ಮಣ ಹುಡುಗಿಯನ್ನು. ಮೇ ಬಿ ಅವಳನ್ನು ಸೇವ್ ಮಾಡಿ ಇವಳು ಬಲಿಪಶು ಆದಳು. ಆ ಒಂದು ಹೆಣ್ಣು ಮಗಳನ್ನು ಇವಳು ಉಳಿಸಿದ್ಲು, ಗೊತ್ತಿಲ್ಲ. ಅವಳನ್ನು ಯಾರು ಕೊಂದಿದ್ದು ಅಂತಲೂ ನಮಗೆ ಗೊತ್ತಿಲ್ಲ. ಅವಳು ಹತ್ಯೆ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು ಅಂತ ಅವಳಿಗೆ ಮತ್ತು ಅಕ್ಷತ್, ಅಣ್ಣಪ್ಪ, ಮಂಜುನಾಥ, ಭಗವಾನ್ ಬಾಹುಬಲಿಗೆ ಮಾತ್ರ ಗೊತ್ತು. ನಾನು ಅವರು ಹೇಳಿದ್ದನ್ನು ನಂಬುವುದಿಲ್ಲ, ಇವರು ಹೇಳಿದ್ದನ್ನು ನಂಬುವುದಿಲ್ಲ. ನಾನು ಎಲ್ಲವನ್ನು ಕಾಲಕ್ಕೆ ಬಿಟ್ಟು ಕೊಡ್ತೀನಿ. ಕಾಲವೇ ತೀರ್ಮಾನಿಸಲಿ. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀವಿ. ಪ್ರಕೃತಿ ತೀರ್ಮಾನಿಸಲಿ. ಯಾರು ತಪ್ಪು ಮಾಡಿದರೆ ಅವರು ಶಿಕ್ಷೆ ಅನುಭವಿಸಲಿ. ನಾನು ಮಾತಾಡಿದರೆ ನನಗೇನೇ ಶಿಕ್ಷೆ ಆಗಬೇಕು. ನಾನು ಮಡೈಕ ಕ್ಷೇತ್ರದಿಂದ ಬರುವಾಗಲೂ ಹೇಳಿದಷ್ಟೇ, ನನ್ನಿಂದ ಏನಾದರೂ ತಪ್ಪಾಗಿದೆ ಅದರ ಶಿಕ್ಷೆ ನಾನು ಅನುಭವಿಸಲೇಬೇಕು. ನನಗೆ ನೀನು ಶಿಕ್ಷೆ ಕೊಡಲೇಬೇಕು ಅಂತ ದೇವಿಯಲ್ಲಿ ನಾನು ಕೇಳಿದ್ದೀನಿ. ಯಾಕಂದ್ರೆ ನಾನು ಒಳ್ಳೇದು ಮಾತಾಡಿದ್ದೀನಿ ಅಂತ ನಾನು ಹೇಳಲ್ಲ. ಸೊ ಸೌಜನ್ಯ ಎಂಬುದು ದೇವಿ ಆಗಿಲ್ಲ. ಅವಳು ಇವರೆಲ್ಲ ಚಾಮುಂಡೇಶ್ವರಿ ಅದು ಇದಂತ ಕ್ರಿಯೇಟ್ ಮಾಡಿರೋದು. ಸೊ ಅವಳ ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ಆಮೇಲೆ ಅವಳಿಗೆ ನ್ಯಾಯ ಅವಳೇ ತೆಗೆಸ್ಕೊಡ್ತಾಳೆ. ಅದು ಗೊತ್ತಿಲ್ಲ ಸುಪ್ರೀಂ ಕೋರ್ಟಲ್ಲಿ ಸಿಗುತ್ತೋ ಏನು ಅಂತ. ಯಾಕಂದರೆ ತುಂಬ ಗೊಂದಲ ಆಗ್ತದೆ. ನಾನು ಇದ್ರ ಬಗ್ಗೆ ತುಂಬ ಆಲೋಚನೆ ಮಾಡೋಗ್ಲೂ ನನಗೊಂದು ಉತ್ತರ ಸಿಗ್ತಾಯಿಲ್ಲ. ಸೌಜನ್ಯನ ಮನೆಯಿಂದ ಬರುವಾಗ ಸೌಜನ್ಯ ಅಜ್ಜ ಬಾಬುಗೌಡರು ನನ್ನಲ್ಲಿ ಕೇಳಿದರು, ಏನಾಗುತ್ತೆ ಮೇಡಮ್ ಅಂತ. ನೋಡೋಣ, ಎಲ್ಲಕ್ಕೂ ಕಾಲ ಉತ್ತರಿಸ್ತದೆ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ. ಸೌಜನ್ಯನ ಮನೆ ಪಕ್ಕದಿರುವ ಚಾಮುಂಡೇಶ್ವರಿ ಗುಡಿಗೆ ನಾನು ಹೋಗಿ ನನ್ನ ಕೇಸುಗಳ ವಿಚಾರ ಎಲ್ಲ ಮಾತಾಡಿದಾಗ ಇದೇ ಸೌಜನ್ಯನ ಅಜ್ಜ ತುಂಬ ಪ್ರಾರ್ಥನೆ ಮಾಡಿಕೊಂಡ್ರು. ಸತ್ಯ ನ್ಯಾಯ ಧರ್ಮದ ರೀತಿಯಿಂದ ಒಂದು ಹೋರಾಟಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬ ತೊಂದರೆ ಆಗಿದೆ. ಈ ಕೇಸಿನಿಂದೆಲ್ಲ ಒಮ್ಮೆ ಮುಕ್ತಿ ಕೊಡುವ ಹಾಗೆ ಮಾಡಬೇಕು ಅಂತ ಇದೇ ನಿಶ್ಚಲ್ ಜೈನ್ ಕೇಸು ಅವತ್ತು ಅದರ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅದೇ ದಿವಸ ನನಗೆ ಮೂಡುಬಿದ್ರೆಯಲ್ಲಿ ಕೇಸಿತ್ತು, ಅಲ್ಲಿ ಕೂಡ ಬೇಲ್ ಆಯಿತು, ಇಮಿಡಿಯೇಟ್ ಆಯಿತು, ಏನೂ ತೊಂದರೆ ಬಂದಿಲ್ಲ. ಆಮೇಲೆ ನನಗೆ ಕೇಸ್ ವಿಚಾರದಲ್ಲಿ ಯಾವುದೇ ತೊಂದರೆ ಬರಲಿಲ್ಲ. ಮತ್ತು ಇಲ್ಲಿ ಹೈಗ್ರೌಂಡಲ್ಲಿ ಒಂದು ಕೇಸ್ ಇತ್ತು. ಆ ಅಡ್ವೊಕೇಟ್ ಕೂಡ ಮಾತಾಡುವಾಗ ನನಗೆ ಅದು ಜಡ್ಜ್ ಕೂಡ ತುಂಬ ನನ್ನ ಫೇವರಾಗಿ ಸ್ವಲ್ಪ ರೆಸ್ಪಾಂಡ್ ಮಾಡಿದಾಗಿತ್ತು. ಏಪ್ರಿಲಿಗಾಗಿದೆ ಕೇಸು. ನಿಶ್ಚಲ್ ಜೈನ್ ಕೇಸ್ ಏಪ್ರಿಲಲ್ಲಿದೆ. ತುಂಬ ಒಂದು 7-8-9 ಕೇಸ್ ಇದೆ. ಇನ್ನೊಂದು ಮಾನನಷ್ಟ ಮೊಕದ್ದಮೆ 5 ಕೋಟಿದು ನಂದು ಮತ್ತು ಗಿರೀಶ್ ಮಠಣ್ಣ ಅವರು ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ. ಸೊ ನಾನು ಸೆಪ್ರೇಟ್ ಅವರ ಅಡ್ವೊಕೇಟನ್ನು ನಾನು ನಂಬಿಲ್ಲ. ನನ್ನ ಕೇಸನ್ನು ನಾನು ಸೆಪ್ರೇಟು ಹಿರಿಯ ನ್ಯಾಯವಾದಿಗಳೊಬ್ಬರು ನನಗೆ ಆ ಕೇಸನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ. ಎಲ್ಲ ಕೇಸನ್ನು ನಾನು ಆದಷ್ಟು ಬೆಂಗಳೂರಿಗೆ ಇದು ಮಾಡಲಿಕ್ಕೆ ಟ್ರೈ ಮಾಡಿದೆ. ಇಲ್ಲ, ಮೂಡುಬಿದ್ರೆದ ಕೇಸು ಸಿಂಪಲ್ ಕೇಸ್, ಅದೇನೋ ದೊಡ್ಡ ಇದಿಲ್ಲ. ಕ್ರಾಸ್ ಮಾಡೋಕ್ಕೆ ನನಗೆ ಕ್ವಶನ್ಸ್ ಇದೆ. ಮತ್ತು ಧರ್ಮಸ್ಥಳದ ಕೇಸು ಮತ್ತು ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕಲ್ಲಿ ಅದು ಒಂದು ಕೇಸು ಸೇಮ್. ಅದು ಇಲ್ಲಿ ನಿಶ್ಚಲ್ ಜೈನ್ ಕಂಪ್ಲೇಂಟ್ ಕೊಟ್ಟಿದ್ದು, ಅಲ್ಲಿ ಕಿಶೋರ್ ಆರಿಗ ಕಂಪ್ಲೇಂಟ್ ಕೊಟ್ಟಿದ್ದು. ಒಂದು ಫೋನ್ ಕಾಲ್, ಅದು ಅದೇ ಕೊಲೆ ಬೆದರಿಕೆ ಇದೆಲ್ಲ. ಮತ್ತೊಂದು ಕಮ್ಯುನಿಸ್ಟ್ರದ್ದು ಕೇಸ್ ಎಲ್ಲ ಇದೆ. ಎಲ್ಲ ಕೇಸುಗಳು ನಾನು ಸ್ಟಡಿ ಮಾಡಿದ್ದೀನಿ. ನಾನು ಕೋರ್ಟಿಗೆ ಸಮನ್ಸ್ ಬರುವ ಮುಂಚೆನೇ ನಾನು ಕೋರ್ಟಿಂದ ಎಲ್ಲ ಫೈಲ್ಗಳು ತೆಗೆದಾಗಿದೆ. ಮೂಡಿಗೆರೆ ಕೇಸನ್ನು ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳಲ್ಲ. ಯಾಕಂದರೆ ಮೂಡಿಗೆರೆಯಲ್ಲಿ ನನ್ನ ಕೇಸ್ ಮೇಲೆ ಹಾಕಿದ ಕೇಸು ನಾನು A1 ಆರೋಪಿಯಾಗಿ ಮಾಡಿದ್ದಾರೆ. ಉಳಿದವರನ್ನೆಲ್ಲ A2, A3, A5ವರೆಗೆ ಮಾಡಿದ್ದೇನೆ. ಆ ವಿಷಯಕ್ಕೂ ನನಗೂ ಸಂಬಂಧನೇ ಇಲ್ಲ. ಯಾಕಂದರೆ 1.5 ವರ್ಷ ನಾನು ಸೌಜನ್ಯ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದೆ. ಆವಾಗ ಹಾಕಿದ ಕೇಸು. ಅದನ್ನು ಇನ್ನೂ ಸಮನ್ಸ್ ನಾನು ರಿಸೀವ್ ಮಾಡಿಲ್ಲ. ನಾನು ಆಫೀಸ್ಗೆ ಬಂದು ಸಾರಿ ಬೈದಿದ್ದೀನಿ ಅವರಿಗೆ, ಸುಳ್ಳು ಕೇಸ್ಗಳು ಹಾಕಬೇಡಿ ಅಂತ. ಈ ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ. ಇನ್ನು ಎಗೇನ್ ಸೌಜನ್ಯ ಮ್ಯಾಟ್ರಿಗೆ ಬರ್ತೀನಿ. ಅವಳು ಒಂದು ಪ್ರೇತಾತ್ಮ, ಅದಕ್ಕೆ ಮೋಕ್ಷ ಸಿಕ್ಕಿದ್ರೆ ಎಲ್ಲರಿಗೂ ನೆಮ್ಮದಿ. ಅವಳು ದೇವಿ ಆಗಿಲ್ಲ, ಶಕ್ತಿ ಆಗಿಲ್ಲ. ಇದೆಲ್ಲ ಇವರು ಕ್ರಿಯೇಟ್ ಮಾಡಿದ ಸ್ಟೋರಿಗಳು. ನನಗೂ ಗೊತ್ತಿರಲಿಲ್ಲ ನಾನು ಸೌಜನ್ಯ ದೇವಿ, ಸೌಜನ್ಯ ನನ್ನ ಮೈ ಮೇಲೆ ಬರ್ತಾಳೆ, ಎಲ್ಲ ಸುಳ್ಳು. ಆ ಒಂದು ಸಾಧಾರಣ ಹುಡುಗಿ, ಒಂದು ರೇಪಾಗಿ ಸತ್ತ ಹುಡುಗಿಯನ್ನು ಒಂದು ದೇವಿಯನ್ನಾಗಿ ಮಾಡಿದ್ದಾರೆ. ಗೊತ್ತಿಲ್ಲ, ಫ್ಯೂಚರಲ್ಲಿ ಅವಳ ಪವರ್ ಇರ್ಬೋದು, ಖಂಡಿತ ಇರ್ಬೋದು. ಸಾಧಾರಣ ಹೆಣ್ಣಂತ ಅಲ್ಲ ಅವಳು. ಯಾರನ್ನು ಬಿಡುವುದೂ ಇಲ್ಲ ಅವಳು, ತೊಂದರೆ ಕೊಟ್ಟವಳನ್ನು. ಅವರಾಗಲಿ ನಮ್ಮಾಗಿ ಯಾರನ್ನೂ ಬಿಡುವುದಿಲ್ಲ. ಅವಳ ಅಗೇನ್ಸ್ಟ್ ಮಾತಾಡಿದವರನ್ನು ಅವಳು ಬಿಡುವುದಿಲ್ಲ. ಅವಳಿಗೆ ಅನ್ಯಾಯ ಮಾಡಿದಾರನ್ನು ಅವಳು ಬಿಡುವುದಿಲ್ಲ. ಮತ್ತು ಸೌಜನ್ಯ ಮೂರ್ತಿ ಹತ್ತಿರ ಹೋಗಿ ನಾನು ನೋಡುವಾಗ ಆ ಮೂರ್ತಿಯಲ್ಲಿ ಒಂದು ಕಳೆ ಇತ್ತು. ನನಗೆ ಕಳೆ ಕಂಡಿತು. ಆ ಮುಖದಲ್ಲಿ ತುಂಬ ನೋವು, ತುಂಬ ಪೇಲು ಮುಖ ಅಂತ ಹೇಳ್ತಾರಲ್ಲ, ತುಂಬ ಬೇಜಾರು ಥರ ಇದ್ದಾಗೆ ಅನ್ನಿಸ್ತು. ನಾನು ಅದನ್ನು ಅಕ್ಕನ ಹೇಳಿದೆ, ಏನೋ ಸೌಜನ್ಯನಿಗೆ ಅಸಮಾಧಾನ ಇದೆ. ಇದೇ ಕಿಚ್ಚಾಟ, ಆ ಕಚ್ಚಾಟ. ಒಳ್ಳೆಯವರು, ಸತ್ಯವಂತರೆಲ್ಲ ಸೌಜನ್ಯ ಹೋರಾಟದಿಂದ ಹಿಂದೆ ಸರಿದಿದ್ದಾರೆ. ಇನ್ನೊಂದು ವಿಷಯ ನನಗೆ ಮಾತಾಡಲಿಕ್ಕಿದೆ, ಮುಂಬೈಯದ್ದು. ಅದು ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ನನ್ನ ಫೈನಲ್ ಕನ್ಕ್ಲೂಷನ್ ಕೊಡ್ತೀನಿ. ಸೌಜನ್ಯ ದೇವಿಯಾಗಿಲ್ಲ. ಸೌಜನ್ಯ ಒಂದು ಶಕ್ತಿ ಇದೆ. ಸೌಜನ್ಯ ಎಂಬ ಒಂದು ಹೆಣ್ಣಿನ ಶಕ್ತಿ ಇದೆ. ದೇವಿ ಸ್ವರೂಪ ಆಗಿಲ್ಲ. ಅವಳು ದೇವಿ ಸ್ವರೂಪ ಆಗಲಿಕ್ಕೆ ಇನ್ನೂ ಟೈಮ್ ಇದೆ. ಅವಳಿಗೆ ನ್ಯಾಯ ಅವಳೇ ತೆಗೆಸ್ಕೊಡ್ತಾಳೆ. ಅವಳ ಆತ್ಮಕ್ಕೆ ಶಾಂತಿ ಬೇಕಾಗಿದೆ. ನಾನಿದು ಕುಸುಮಕ್ಕನ ಮನೆಯವರಿಗೆ ಹೇಳಿದ್ದೀನಿ, ಅವಳ ಆತ್ಮಕ್ಕೆ ನೀವು ಶಾಂತಿ ಮಾಡಲೇಬೇಕು. ಮಾಡಿದರೆ ಎಲ್ಲರಿಗೂ ನೆಮ್ಮದಿ. ಇಲ್ಲಂದರೆ ಈ ಥರ ಇದರ ಒಳಗೊಳಗೆ ಟೀಮ್ ಒಳಗೆ ಜಗಳಗಳು ನಡೀತಾ ಇರುತ್ತೆ. ನಾನೊಂದು ರೀಸನ್ ಅದಕ್ಕೆ ಅಷ್ಟೇ. ಹೋರಾಟಕ್ಕೆ ಹೊರಗೆ ಬಂದಿದ್ದು
ಸೊ ಇದಿಷ್ಟು ನನ್ನ ವಿಚಾರ. ಇನ್ನೂ ಮಾತಾಡ್ತೀನಿ, ಇನ್ನೂ ಸ್ವಲ್ಪ ವಿಷಯ ಮಾತಾಡಲಿಕ್ಕಿದೆ. ನನ್ನ ಟೈಮ್ ಆಯಿತು, ಈಗ ನಂದು 7 o'clock ಡ್ಯೂಟಿ, ಒಂದು 15 ನಿಮಿಷದಲ್ಲಿ ನಾನು ಆಫೀಸಿಗೆ ಹೋಗಬೇಕು. ಇಲ್ಲೇ ಪಕ್ಕನೇ ಇದೆ ಆಫೀಸು. ಸೊ ಇನ್ನಷ್ಟು ವಿಚಾರ ಮಾತಾಡಲಿಕ್ಕಿದೆ ತುಂಬ. ಅದೇ ಹೇಳಿದಲ್ಲ, ಇದೊಂದು ದೊಡ್ಡ ಸ್ಟೋರಿ ಸೌಜನ್ಯಂದು. ಖಂಡಿತ ಮಾತಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಶುಭವಾಗಲಿ.